ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಕ್ಯಾಪ್ಸಿಕಮ್ ಬ್ರೆಡ್ ಉಪ್ಪಿಟ್ಟು ಮಾಡೋಣ. ಈ ತಿಂಡಿ ನಮ್ಮ ಮನೇಲಿ ಬೇರೆ ಏನೂ ತಿಂಡಿ ಬೇಡ ಅಂದಾಗ ಮಾಡ್ಕೋಬೋದು, ಅಥವಾ ಮನೇಲಿ ಬ್ರೆಡ್ ಉಳಿದಿದ್ದಾಗ ಮಾಡ್ಕೋಬೋದು. ನೋಡಿ, ಇದಕ್ಕೆ 4 ಸ್ಲೈಸ್ ಬ್ರೆಡ್ಡು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಅರ್ಧ ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ಮು, 4-5 ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎಲೆ ಹಾಗೂ ಸ್ವಲ್ಪ ಕೊತ್ತಂಬರಿ ಇದ್ದರೆ ಸಾಕು. ಈಗ ಇದನ್ನು ಪಕ್ಕಕ್ಕಿಟ್ಟು ಒಂದು ಚಾಪರ್ ತೊಗೊಳ್ತಾ ಇದ್ದೀನಿ. ಈ ಥರ ಚಾಪರ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ, ರೋಡ್ ಸೈಡಲ್ಲೂ ಸಿಗುತ್ತೆ. ರೋಡ್ ಸೈಡಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ, ಅಂಗಡಿಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದರಲ್ಲಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. 4 ಸ್ಲೈಸ್ ಬ್ರೆಡ್ಡನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಈ ಥರ ಇದನ್ನು ಕ್ಲೋಸ್ ಮಾಡಿ, ಆ ಬಟನ್ ಇರುತ್ತೆ ಅದನ್ನು ಲಾಕ್ ಮಾಡಿ, ನಾವು ಈ ಥರ ದಾರ ಇರುತ್ತೆ ಅದನ್ನ ಇಟ್ಕೊಂಡು ಎಳೆದ್ರೆ ಸಾಕು. ಸಣ್ಣ ರವೆ ಥರ ಪುಡಿ ಆಗುತ್ತೆ ಇದು. ನೋಡಿ, ತೆಗಿತೀನಿ. ಆ ಮಧ್ಯದಲ್ಲಿರೋ ಬ್ಲೇಡನ್ನು ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಈ ಥರ ರವೆ ಥರ ಆಗುತ್ತೆ. ಇದನ್ನೆಲ್ಲ ಇದಕ್ಕೆ ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡಿಬಿಟ್ಟು ಮತ್ತು ಅದೇ ಚಾಪನ್ನು ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಅದ್ರಲ್ಲಿ ಬ್ರೆಡ್ ಪುಡಿ ಎಲ್ಲ ಇತ್ತು ಅಂದರೆ ನಾವು ಎಣ್ಣೆಗೆ ಹಾಕಿದಾಗ ಬ್ರೆಡ್ ಪುಡಿ ಎಲ್ಲ ಸೀದು ಹೋಗುತ್ತೆ. ಅದಕ್ಕೆ ತೋರಿಸಿದ್ನೆಲ್ಲ ಎಲ್ಲ ತರಕಾರಿಗಳನ್ನ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ತೆಗೆದು ಹಾಕ್ಕೊಂಡು ಅದೇ ಥರನೇ ಚಾಪ್ ಮಾಡ್ಕೋಬೇಕು. ನಾನೆಲ್ಲ ಆಲ್ರೆಡಿ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಮಿಕ್ಕಿದ್ದು ನಾವೀಗೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕ್ಬಿಡ್ಬೇಕು. ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು, ಸಕ್ಕರೆ, ಅರಿಶಿನದ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಟೊಮೆಟೊನ ಕೊನೆಯಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ದಮ್ ಮಾಡಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆಮೇಲೆ ಇದಕ್ಕೆ ಒಂದು 3-4 ಸ್ಪೂನಷ್ಟು ಕಡಲೆ ಬೀಜದ ಪುಡಿ ಹಾಕ್ಕೋಬೇಕು. ಮುಚ್ಚಿಟ್ಬಿಡ್ಬೇಕು, ಕೆದ್ಕೋದು ಬೇಡ, ಮುಚ್ಚಿಟ್ಬಿಡ್ಬೇಕು. ಫುಲ್ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ನೀವು ಬಿಸಿನಲ್ಲಿ ಬ್ರೆಡ್ ಪುಡಿ ಹಾಕ್ಬಿಟ್ರೆ ಫುಲ್ಲೆಲ್ಲ ಗಂಟು ಮುದ್ದೆ ಥರ ಆಗಿಬಿಡತ್ತೆ. ಅದು ನೋಡ್ಕೊಂಡು ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಬ್ರೆಡ್ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.